कृष्णाय देवेन्द्राय ज्ञानमुद्राय योगिने नाथाय रुक्मणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओಂ। ಕಾಲಯವನನ ಜೊತೆಗೆ ಯುದ್ಧ ಆಗ್ತದೆ. ಸೊ ಯುದ್ಧ ಆಗಿ ಕಾಲಯವನನನ್ನು ಮೂರ್ಛೆಗೊಳಿಸ್ತಾನೆ ಶ್ರೀಕೃಷ್ಣ. ದೇವತೆಗಳು ತನ್ನ ಹತ್ರ ಮಾಡಿದ ಪ್ರಾರ್ಥನೆ ನೆನಪಾಗ್ತದೆ. ಭಗವಂತ ಆ ಮುಚುಕುಂದ ನಮಗೆ ಆ ದೇವತೆಗಳಿಗೂ ರಾಕ್ಷಸರಿಗೂ ಆದ ಯುದ್ಧದಲ್ಲಿ ಎಷ್ಟು ನಮಗಿಂತ ಆಗ್ತಾನೇ ಇರಲಿಲ್ಲ ಅವನು ಇಲ್ದಿದ್ರೆ. ಆ ರೀತಿ ನಮ್ಮ ಗೆಲುವಿಗೆ ಮುಚುಕುಂದನೇ ಕಾರಣ. ಸೊ ಈ ರೀತಿ ಅವನಿಗೆ ನಮಗೆ ತುಂಬ ಸಹಾಯ ಮಾಡಿದ್ದಾನೆ. ಅವನಿಗೆ ಏನಾದರೂ ವರ ಕೊಡಬೇಕಂತ ನಮಗೆ ನಾವು ಹೇಳಿದ್ವಿ, ನೀನು ಬೇಕಾದ ವರ ಕೇಳ್ಕೊ, ಮೋಕ್ಷ ಒಂದು ಬಿಟ್ಟು ಉಳಿದ ಯಾವ ವರನಾದರೂ ಕೇಳ್ಕೊ ಅಂತ. ಸೊ ಏನು ತಿಳ್ಕೊಂಡು ಅವನು ಏನು ವರ ಕೇಳಿದಾನೆ ಅಂತ ಹೇಳಿದರೆ ಗಾಢ ನಿದ್ರೆದು ವರ ಕೇಳಿದ್ದಾನೆ. ಆಮೇಲೆ ನಿದ್ರೆ ಎಚ್ಚರ ಆದಾಗ ನಾನು ಕಣ್ಣು ಬಿಟ್ಟು ಯಾರನ್ನು ನೋಡ್ತೇನೋ, ನನ್ನ ನಿದ್ದೆಯನ್ನು ಯಾರು ತಪ್ಪಿಸ್ತಾರೋ ಭಂಗ ತರ್ತಾರೋ ಅವರು ಸುಟ್ಟು ಹೋಗಲಿ ಅಂತ ನಾವು ವರ ಕೊಟ್ಟಿದ್ದೀವಿ. ಆದರೆ ನಮ್ಗೆ ಅನ್ನಿಸ್ತದೆ ನಿರರ್ಥಕ ವರ ಇದು, ಏನು ಉಪಯೋಗ ಇಲ್ಲ ಇದು. ಸೊ ನಮಗೇನು ಸಮಾಧಾನವೇ ಇಲ್ಲ. ನಾವೊಂದು ಮುಚುಕುಂದನಿಗೆ ವರ ಕೊಟ್ಟಿದ್ದೇವೆ ಅಂತ ಅನಿಸೋದಿಲ್ಲ. ಆದ್ದರಿಂದ ಭಗವಂತ ನೀನು ನಮಗೆ ಸಹಾಯ ಮಾಡಬೇಕು. ನಮ್ಮ ಪ್ರಾರ್ಥನೆ ಏನಂತ ಹೇಳಿದರೆ ನಿರರ್ಥಕವಾದ ವರವನ್ನು ಸಾರ್ಥಕಪಡಿಸು ಭಗವಂತ ಅಂತ ಕೇಳಿದಾಗ ತಥಾಸ್ತು ಅಂತ ಭಗವಂತ ಹೇಳಿದ್ದಾನೆ ದೇವತೆಗಳಿಗೆ. ನೆನಪಾಗ್ತದೆ ಕೃಷ್ಣನಿಗೆ, ಓ ನಾನು ಆವತ್ತು ಹಾಗೆ ಹೇಳಿದ್ದಾನಲ್ಲ. ಸೊ ಈಗ ದೇವತೆಗಳು ಏನು ಕೇಳ್ತಾ ಇದ್ದಾರೆ, ಮುಚುಕುಂದ ನಿದ್ದೆ ಮಾಡ್ತಾ ಇದ್ದಾನೆ. ಎಲ್ಲಿ ಬದ್ರಿಯಲ್ಲಿ, ಅಲ್ಲಿ ಎಲ್ಲಿ ಮಥುರಾ ಎಲ್ಲಿ ಬದ್ರಿ. ಸರಿ, ಕೃಷ್ಣ ಓಡಲಿಕ್ಕೆ ಶುರು ಮಾಡಿದ. ಕಾಲಯವನಿಗೆ ಎಚ್ಚರ ಆಯಿತು. ಅರೇ ಅಂತೇಳಿದರೆ ನನ್ನನ್ನು ಮೂರ್ಛೆಗೊಳಿಸಿ ಬೀಳಿಸಿ ಮೂರ್ಛೆಗೊಳಿಸಿ ಈಗ ಓಡ್ತಾ ಇದೆಯಾ, ಬಿಡ್ತೀನ ನಾನು ನೀನನ್ನು ಅಂತ ಅಟ್ಟಿಸಿಕೊಂಡು ಹೋದ. ಅಂದರೆ ಅವನಿಗೆ ಆಗ್ತದೆ ಕೃಷ್ಣ ಸಿಕ್ಕಿದ ಅಂತ. ಎಲ್ಲಿ ಸಿಗ್ತಾನೆ ಕೃಷ್ಣ? ಕೃಷ್ಣ ಸೀದಾ ಹೋದದ್ದೇ ಗುಹೆವರೆಗೆ ಹೋದ. ಗುಹೆವರೆಗೆ ಹೋಗಿ ಗುಹೆ ಒಳಗೆ ಹೋಗಿಬಿಟ್ಟ. ಅರೆ ಗುಹೆ ಒಳಗೆ ಹೋಗಿದ್ದಾನಂತ. ಸೊ ಹಿಂಬಾಲಿಸಿಕೊಂಡು ಹೋದ ಯಾರು? ಕಾಲಯವನ. ಸೊ ನೋಡ್ತಾನೆ ಮಲಗಿಬಿಟ್ಟಿದ್ದಾನೆ. ಕೃಷ್ಣ ಎಂಥ ಮೋಸಗಾರ, ಮಲಗಿಬಿಟ್ಟಿದೆಯಲ್ಲ, ನನಗೆ ಕಾಣುವುದಿಲ್ಲ ಗುಹೆ ಒಳಗೆ ಅಂತ ಹೇಳ್ಕೊಂಡು, ಕತ್ತಲಿದೆ ಅಂತ ನನಗೇನು ಕಾಣುವುದಿಲ್ಲ, ಕೊಂದೇ ಬಿಡ್ತಾನೆ ಅಂತ ಒದ್ದು ಬಿಟ್ಟಿದ್ದಾನೆ ಕಾಲಿಂದ. ಕೃಷ್ಣ ಅಲ್ಲಿ ಅಡಿಗೆ ಕೂತಿದ್ದಾನೆ ಆ ಕಡೆಯಿಂದ, ಮರದ ಆ ಕಡೆ. ಸೊ ಆದ್ದರಿಂದ ಮುಚ್ಚುಕುಂದ ನಿದ್ರೆ ಭಂಗ ಆಗಿಬಿಟ್ಟು ನೋಡಿದ್ದಾನೆ ಕಾಲಯವನನ್ನು. ಕಾಲಯವನ ಸುಟ್ಟು ಬೂದಿಯಾಗಿದ್ದಾನೆ. ಸೊ ಅಲ್ಲಿವರೆಗಾಗಿದೆ. ಅಲ್ಲಿಂದ ಏನಂತ ಹೇಳಿದರೆ ನೆಕ್ಸ್ಟ್ ಶ್ಲೋಕ ಬಹುಶಃ 133 134 ಒಟ್ಟಿಗೆ ಹೇಳ್ಬೋದು ವೈಲರೆ. 133 ಶ್ಲೋಕ ಓದ್ತೇನೆ. ಎರಡು ಹಾಂ ಸರಿ ಆಯ್ತು. ವರಾಚ್ಯುವಸ್ಯ ದೈವತೈರವದ್ಯದಾನವಾನ್ ಪುರ ಹರೇರ್ವರಾನ್ಯಹತ್ಯ ಸ ಪ್ರಭೇದ ಆಶ್ವಿಮಂ ವರಂ. 33ನೇ ಶ್ಲೋಕದ ಅರ್ಥ. ಮೊದಲು ಆ ಮುಚುಕುಂದನು ರುದ್ರನ ವರದಿಂದ ದೇವತೆಗಳಿಂದ ಸಂಹರಿಸಲಿಕ್ಕೆ ಅಶಕ್ಯವಾದ ಅಶಕ್ಯರಾದ ದಾನವರನ್ನು ಶ್ರೀಹರಿಯಿಂದ ತಾನು ಹೊಂದಿದ ವರದಿಂದ ಶೀಘ್ರದಲ್ಲೇ ಸಂಹರಿಸಿ ಮೇಲೆ ಹೇಳಿತಕ್ಕ ವರವನ್ನು ದೇವತೆಗಳಿಂದ ಹೊಂದುತ್ತಾನೆ. 34ನೇ ಶ್ಲೋಕ. ಸುದೀರ್ಘ ಸುಪ್ತಿಮಾತ್ಮನ ಪ್ರಸುಪ್ತಿ ಭಂಗ ಕ್ಷಯಂ ಸ್ವದೃಷ್ಟಿ ಮಾತ್ರ ತಸ್ತೋ ಹತಸ್ಸ ಯಾವನುಸ್ತದಾ. ತನಗೆ ಅತಿ ಗಾಢವಾದ ಬಹುಕಾಲ ವೃತ್ತಿಯಾದ ನಿದ್ರೆಯನ್ನು ಹಾಗೆ ತನ್ನ ದರ್ಶನ ಮಾತ್ರದಿಂದ ಗಾಢ ನಿದ್ರೆಗೆ ಭಂಗವನ್ನು ಮಾಡಿದವನ ನಾಶವನ್ನು ಇಂಥ ಎರಡು ವರಗಳನ್ನು ಯಾವ ಕಾರಣದಿಂದ ಹೊಂದಿದನೋ ಆ ಕಾರಣದಿಂದ ಆಗಲೇ ಕಾಲಯವನು ಸಹೃತನಾದನು. ವರಾತ್ ಶಿವಸ್ಯ ದೈವತೈಃ ಅವಧ್ಯ ದಾನವಾನ್ ಪುರ ಹರೇರ್ವರಾತ್ ನಿಹತ್ಯ ಸಪ್ರಪೇದ ಆಶ್ವಿಮಂ ವರಂ. ವರಾತ್ ಶಿವಸ್ಯ
ಅಂದರೆ ದೇವತೆಗಳಿಗೂ ರಾಕ್ಷಸರಿಗೂ ಯುದ್ಧ ಆಯಿತು. ಅದರಲ್ಲಿ ದೇವತೆಗಳ ಪಕ್ಷದಲ್ಲಿ ಮುಚುಕುಂದ ಬಹಳ ಸೆಣಸಾಡಿದ್ದಾನೆ ಅಂತ ನಾವು ಓದಿದ್ವಿ. ಅಂತೇಳಿದರೆ ಆ ಯುದ್ಧದಲ್ಲಿ ವರಾತ್ ಶಿವಸ್ಯ ಅಂತೇಳಿದ್ರೆ ಎಲ್ಲ ದಿಕ್ಕಿನಲ್ಲಿಯೂ ರಾಕ್ಷಸರಿಗೆ ಏನು ಅವ್ರದ್ದು ಪ್ರಬಲ ಅಸ್ತ್ರ ಅಂತೇಳಿದರೆ ರುದ್ರದೇವರ ವರ, ಬ್ರಹ್ಮದೇವರ ವರ. ಒಂಟಿ ಕಾಲಲ್ಲಿ ಅವರು ಇದು ತಪಸ್ಸು ಮಾಡೋದು, ರುದ್ರದೇವರಿಗೆ ಮನಸ್ಸು ಕರಗಿ ಅವರು ಕೇಳಿದ ವರ ಕೊಡೋದು. ಸೊ ಹೀಗೆ ವರಾತ್ ಶಿವಸ್ಯ ಅದು ಸಂಧಿ ಆಗುವಾಗ ವರಾಚಿವಸ್ಯ ಅಂತಾಗಿದೆ. ವರಾತ್ ಶಿವಸ್ಯ, ಶಿವ ಅಂದರೆ ರುದ್ರದೇವರು. ಸೊ ರುದ್ರದೇವರ ವರದಿಂದ ದೈವತೈಹಿ ಅವಧ್ಯ ದಾನವಾನ್ ಪುರ ಅಂತೇಳಿದರೆ, ದಾನವಾನ್ ಅಂದರೆ ರಾಕ್ಷಸರು. ಈ ರಾಕ್ಷಸರನ್ನು ಅವಧ್ಯರಾಗಿದ್ದರು. ಯಾವುದರಿಂದ? ರುದ್ರದೇವರ ವರದಿಂದ. ದೈವತೈಹಿ ಅವಧ್ಯ ಅಂದರೆ ದೇವತೆಗಳಿಂದಲೂ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೇವತೆಗಳಿಂದ ಮೇಲಲ್ಲ ರುದ್ರದೇವರು. ಸೊ ರುದ್ರದೇವರು ವರ ಕೊಟ್ಟು ಬಿಟ್ಟಿದ್ದಾರೆ, ದೇವತೆಗಳು ಸಿಕ್ಕಿಬಿದ್ದರು ರಾಕ್ಷಸರ ಹತ್ರ. ಇದು ಕತೆ ನಡೆದದ್ದು, ಪುರ ಮೊದಲು ನಡೆದದ್ದು. ಹರೇರ್ವರಾತ್ ನಿಹತ್ಯ ಸಾ, ಭಗವಂತನ ವರದಿಂದ, ಭಗವಂತನ ಅನುಗ್ರಹದಿಂದ ಮುಚುಕುಂದ ಏನು ಮಾಡಿದ್ದಾನೆ? ಮುಚುಕುಂದ ಪ್ರಪೇದ ಆಶು ಇಮಂವರಂ ಅಂತೇಳಿದರೆ, ಶಿವನ ವರದಿಂದ ದೇವತೆಗಳಿಗೆ ಅವಧ್ಯರಾಗಿದ್ದ ದಾನವರನ್ನು ಭಗವಂತನ ಅನುಗ್ರಹದಿಂದ ಸಂಹರಿಸಿದ. ಹರೇರ್ ವರಾತ್ ಅವರನ್ನೆಲ್ಲ ಸಂಹಾರ ಮಾಡಿಬಿಟ್ಟ ರಾಕ್ಷಸರನ್ನ. ಯಾರು? ಮುಚುಕುಂದ. ಆಮೇಲಿಂದ ಪ್ರಪೇದ ಆಶು ಇಮಂವರಂ, ಅಲ್ಲಿಂದ ದೇವತೆಗಳು ಕೇಳಿದ್ದಾರೆ ಏನಂತ, ಏನಾದರೂ ವರ ಕೇಳ್ಕೋ ಅಂತೇಳಿದ್ರೆ ಮೋಕ್ಷವೊಂದನ್ನು ಬಿಟ್ಟು ಮೋಕ್ಷ ಕೊಡುವಂಥದ್ದು ಮಾತ್ರ ಅದು ಭಗವಂತನ ಕೈಯಲ್ಲಿರುವಂಥದ್ದು ಅಂತ ಕೇಳಿದಾಗ ಇಮಂವರಂ ಪ್ರಪೇದ, ಈ ವರವನ್ನು ಪಡ್ಕೊಂಡ. ಈ ವರ ಅಂತೇಳಿದರೆ ಯಾವುದು? ಸುದೀರ್ಘ ಸುಪ್ತಿ ಮಾತ್ಮನಃ, ದೀರ್ಘವಾದ ನಿದ್ರೆ. ಅರೆ ಏನಪ್ಪ ಕುಂಭಕರ್ಣನಾಗೆ ಇದು ಸುದೀರ್ಘ ಸುಪ್ತಿ ಅಂದರೆ ನಿದ್ರೆ. ಅದಕ್ಕೆ ಸುಪ್ತಿ ಅಂತ ಸುಮಾರೆಲ್ಲ ವರ್ಡ್ ಉಂಟು. ಸುಪ್ತಿ ಅಂತೇಳಿದರೆ ಎಂಥ ಸುಪ್ತಿ ಇದು? ನಿದ್ರೆ ಅಂದರೆ ಸುದೀರ್ಘ ಸುಪ್ತಿ ಅಂತೇಳಿದರೆ ದೀರ್ಘವಾದ ನಿದ್ರೆ. ಸುದೀರ್ಘ ಸುಪ್ತಿಂ ಆತ್ಮನಃ ಪ್ರಸುಪ್ತಿ, ತನಗೆ ಆತ್ಮನಃ ಪ್ರಸುಪ್ತಿ ಭಂಗಕೃತ ಕ್ಷಯಂ ಅಂದರೆ ದೀರ್ಘ ನಿದ್ರೆ ದ್ವಾರ ಮಾತ್ರ ಅಲ್ಲ, ಅದರ ಒಟ್ಟಿಗೆ ಪ್ರಸುಪ್ತಿ ಭಂಗ, ಆ ಸುಪ್ತಿಯನ್ನು ಯಾರು ಭಂಗ ಮಾಡ್ತಾರೋ, ಭಂಗಕೃತ ಕ್ಷಯಂ ಅಂದರೆ ಆ ನಿದ್ರೆಯನ್ನು ಭಂಗ ಮಾಡುವವರು ಏನಂತೇಳಿದರೆ ಸ್ವದೃಷ್ಟಿ ಮಾತ್ರತಃ ಸುದೀರ್ಘ ಸುಪ್ತಿ ಮಾತ್ಮನಃ ಪ್ರಸುಪ್ತಿ ಭಂಗಕೃತ್ ಕ್ಷಯಂ ಸ್ವದೃಷ್ಟಿ ಮಾತ್ರತಸ್ತತೋ ಹತಸ್ಸ ಯಾವನಸ್ತದಾ ಸುದೀರ್ಘ ಸುಪ್ತಿಂ ಆತ್ಮನಃ, ನನಗೆ ದೀರ್ಘ ನಿದ್ರೆದ್ದು ವರ ಕೊಟ್ಟುಬಿಡಿ. ಆಮೇಲಿಂದ ಪ್ರಸುಪ್ತಿ ಭಂಗಕೃತ ಕ್ಷಯಂ, ಯಾರು ನನ್ನ ನಿದ್ರೆಯನ್ನು ಭಂಗ ಮಾಡ್ತಾರೋ ಅವರಿಗೆ ಕೃತಕ್ಷಯಂ, ಅವರಿಗೆ ನಾನು ನಾಶ ಮಾಡಿಬಿಡಬೇಕು. ಹೇಗೆ? ಸ್ವದೃಷ್ಟಿ ಮಾತ್ರತಃ, ನನಗೆ ನಿದ್ರೆಗೆ ಭಂಗ ಮಾಡಿದರೂ, ನನಗೆ ಯಾವುದೇ ರೀತಿಯ ತೊಂದರೆ ಕೊಟ್ಟು ನಿದ್ರೆ ಭಂಗ ಆಯಿತು ಅಂತಾದರೆ ನಾನು ಅವರ ಮೇಲೆ ಕಣ್ಣು ಬಿಟ್ಟರೆ ಸಾಕು. ಸ್ವದೃಷ್ಟಿ ಮಾತ್ರತಃ, ಇನ್ನೇನು ಶಸ್ತ್ರ ಬೇಡ, ಅಸ್ತ್ರ ಬೇಡ, ಏನು ಬೇಡ, ನಾನು ದೃಷ್ಟಿಯಿಂದ ಯಾರು ನನ್ನನ್ನು ಭಂಗ ಮಾಡಿದ್ದು ನೀನಾ ಅಷ್ಟೇ, ಅವರನ್ನು ನೋಡಿದರೆ ಸಾಕು. ಸ್ವದೃಷ್ಟಿ ಮಾತ್ರತಃ ಕೃತ್ ಕ್ಷಯಂ ಅಂತೇಳಿದರೆ ಏನು? ಅವರು ನಾಶ ಆಗಿ ಹೋಗಬೇಕು ಅಂತ ವರ ಪಡ್ಕೊಂಡ ಅಂತೇಳಿದರೆ ಅದೇ ಹರಿಯ ವರದಿಂದಲೇ, ಆ ಹರಿಯ ಅನುಗ್ರಹದಿಂದಲೇ ಯಾರಂತೇಳಿದರೆ ದೇವತೆಗಳಿಗೂ ಅವಧ್ಯರಾದ ಆ ರಾಕ್ಷಸರನ್ನು ಮುಚುಕುಂದ ಏನಂತೇಳಿದರೆ ಯುದ್ಧದಲ್ಲಿ ಸೋಲಿಸಿದ. ಆಮೇಲಿಂದ ಏನಂತೇಳಿದರೆ ಈ ವರ ಪಡ್ಕೊಂಡ ದೇವತೆಗಳು ಸುಪ್ರಸನ್ನರಾದರು. ಏನಂತೇಳಿದರೆ ಎಷ್ಟು ಹೆಲ್ಪ್ ಮಾಡಿಬಿಟ್ಟ ಈ ಮುಚುಕುಂದನಿಂದಾಗಿ ನಾವು ಏನು ಮಾಡಿದ್ದೇವೆ, ನಮಗೆ ಗೆಲುವು ಬಂದುಬಿಡ್ತು, ನಮ್ಮ ಗೆಲುವಿಗೆ ಈ ಮುಚುಕುಂದನೇ ಕಾರಣ ಅಂತ ಮುಚುಕುಂದನ ಮೇಲೆ ಬಹಳ ಪ್ರಸನ್ನರಾದರು ದೇವತೆಗಳು. ಅವನು ಏನೋ ಒಂದು ನಿರರ್ಥಕ ವರ ಕೇಳಿದ್ದಾನೆ, ಆ ನಿರರ್ಥಕ ವರವನ್ನು ಕೂಡ ಸಾರ್ಥಕ ಮಾಡುವಂಥ ಭಗವಂತನಿಗೆ
ಕೇಳುವ ಮೂಲಕ ಪ್ರಾರ್ಥನೆ ಮಾಡುವ ಮೂಲಕ ದೇವತೆಗಳು ತಮ್ಮ ಪ್ರಸನ್ನತೆಯನ್ನು ಬಿಡಲಿಲ್ಲ. ನಮಗೆ ಸಂತೋಷಪಡಿಸಿದವರನ್ನು ನಾವು ಕೂಡ ಸಂತೋಷಪಡಿಸ್ತೇವೆ. ಮುಚುಕುಂದ ನಮ್ಮನ್ನು ಏನು ಮಾಡಿದ್ದಾನೆ, ಗೆಲ್ಲುವ ಹಾಗೆ ಮಾಡಿದ್ದಾನೆ. ಮುಚುಕುಂದನಿಗೂ ನಾವು ಹಾಗೆ ಒಳ್ಳೆಯ ವರವನ್ನು ಕೊಟ್ಟೇ ಬಿಡ್ತೇವೆ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿಯೇ ಬಿಟ್ಟಿದ್ದಾರೆ. ಸೊ ಆ ಪ್ರಕಾರ ಸುದೀರ್ಘ ಸುಪ್ತಿ ಆತ್ಮನಃ ಅಂತೇಳಿದರೆ ದೀರ್ಘ ನಿದ್ರೆಯನ್ನು ಕೇಳಿದ್ದ. ಆ ದೀರ್ಘ ನಿದ್ರೆ ಪ್ರಸುಪ್ತಿ ಭಂಗ ಕೃತ್ ಕ್ಷಯಂ ಯಾರು ಮಾಡ್ತಾನೋ, ಕೃತ್ ಭಂಗ ಕೃತ್ ಭಂಗ ಮಾಡುವವನನ್ನು, ಕ್ಷಯಂ ಅಂದರೆ ನಾಶ ಮಾಡಿಬಿಡಬೇಕು. ಯಾವುದರ ಮುಖಾಂತರ? ಸ್ವದೃಷ್ಟಿ ಮಾತ್ರತ, ನನ್ನ ದೃಷ್ಟಿ ಬಿದ್ದು ಕೂಡಲೇ ಸುಟ್ಟು ಬೂದಿ ಆಗಬೇಕು ಅಂತಹ ವರ ಪಡ್ಕೊಂಡಿದ್ದ. ಆ ಪ್ರಕಾರ ಹಾಗೇನೇ ಆಯಿತು. ತತಃ ಹತಃ ಆಮೇಲಿಂದ ಏನಾಯಿತು, ಇಷ್ಟೆಲ್ಲ ಕತೆ ನಡೆಯಿತು. ಈಗ ಅವ ಬಂದ ಕಾಲಯವನ ಶ್ರೀಕೃಷ್ಣನೇ ಮಲಗಿದ್ದಾನೆ ಅಂತ ತಿಳ್ಕೊಂಡ್ಬಿಟ್ಟು ಒದ್ದು ಬಿಟ್ಟಿದ್ದಾನೆ, ಕೊಂದೇ ಬಿಡ್ತಾನಂತ ಮುಚುಕುಂದನಿಗೆ ನಿದ್ರಾ ಭಂಗ ಆಗಿದೆ. ಯಾರು ನನಗೆ ಒದ್ದದ್ದು, ಯಾರದು ಅಂತೇಳಿ ನೋಡಿದ್ದಾನೆ. ಕಾಲಯವನ ಸುಟ್ಟು ಬೂದಿಯಾಗಿದ್ದಾನೆ. ತತಃ ಹತಃ ಸತ್ತು ಹೋದ ಕಾಲಯವನ. ಸ ಯಾವನಃ ತದಾ ಹೀಗೆ ಯಾವಾಗ ದೃಷ್ಟಿ ಬಿತ್ತೋ ಮುಚುಕುಂದನ, ದೃಷ್ಟಿ ಬಿದ್ದಾಗ ಕಾಲಯವನನ ಮೇಲೆ, ಯಾವನಃ ತದಾ, ತದಾ ಅಂದರೆ ಆಗ, ದೃಷ್ಟಿ ಬಿದ್ದಾಗ, ಹತಃ ಸತ್ತು ಹೋದ. ಸೊ 133 134 ಈ ಶ್ಲೋಕಗಳಿಗೆ ಶಿವನ ವರದಿಂದಾಗಿ ವರಾತ್ ಶಿವಸ್ಯ ದೇವತೆಗಳಿಂದಲೂ ಅವಧ್ಯರಾದ, ದೇವತೈಹಿ ಅವಧ್ಯ ತೃತೀಯ ವಿಭಕ್ತಿ ಬಹುವಚನ. ಸೊ ದೇವತೈಹಿ ಅವಧ್ಯ ದಾನವಾನ್ ರಾಕ್ಷಸರನ್ನು ಪುರಾ ಹಿಂದೆ ಅಂದರೆ ಅಷ್ಟು ಅಲ್ಲಿಂದ ಈಗ ಎಷ್ಟು ದೀರ್ಘ ನಿದ್ರೆ ಆಗಿ ಹೋಗಿದೆ. ಈ ನಿದ್ರೆ ಮೊದಲಿದ್ದು ಕತೆ. ಸೊ ಹರಿಯ ವರದಿಂದಾಗಿ ಹರೇರ್ವರಾತ್ ನಿಹತ್ಯ ಮುಚ್ಚುಕೊಂದನು ಅವರನ್ನೆಲ್ಲ ನಾಶ ಮಾಡಿದ, ಸೋಲಿಸಿದ. ಆಮೇಲಿಂದ ಪ್ರಪೇದ ಪಡಕೊಂಡ, ಪ್ರಾಪ್ನೋತಿ ಹಾಗೆಲ್ಲ ಬರ್ತದಲ್ಲ, ಪ್ರಾಪ ಆಪ ಎಲ್ಲ ಸೇಮ್. ಸೊ ಆಪ ಪ್ರಾಪ ಪ್ರಪೇದ ಪ್ರಾಪ್ನುವಂ ಹೀಗೆಲ್ಲ. ಸೊ ಹೀಗೆ ಪ್ರಪೇದ ಪಡ್ಕೊಂಡ. ಆಶ್ವಿಮಂ ವರಂ, ಆಶು ಇಮಂ ವರಂ. ಸೊ ಕೂಡಲೇ ದೇವತೆಗಳು ಕೇಳಿದ್ದಾರೆ ಯಾವ ವರ ಬೇಕು, ಮೋಕ್ಷವೊಂದನ್ನು ಬಿಟ್ಟು ಅಂತ ಹೇಳುವಾಗ ಈ ವರ ಪಡ್ಕೊಂಡ. ಯಾವ ವರ ಅಂತ ಹೇಳಿದ್ರೆ ಸುದೀರ್ಘ ಸುಪ್ತಿ ಮಾತ್ಮನಃ, ತನಗೆ ಸುದೀರ್ಘವಾದ ನಿದ್ರೆ, ತನಗೆ ಆತ್ಮನಃ ಸುದೀರ್ಘ ಸುಪ್ತಿ ದೀರ್ಘವಾದ ನಿದ್ರೆ, ಮತ್ತು ಪ್ರಸುಪ್ತಿ ಭಂಗ ಕೃತ್ ಆ ನಿದ್ರೆಗೆ ಭಂಗ ಮಾಡುವವ, ಕೃತ್ ಮಾಡುವವ. ಪ್ರಸುಪ್ತಿ ಸುಪ್ತಿ ಅಂದರೆ ಆ ದೀರ್ಘ ನಿದ್ರೆ, ಪ್ರಸುಪ್ತಿ ಪ್ರಕೃಷ್ಟೇನ ನಿಪ್ತಿ ಅಂದರೆ ಬಹಳ ದೀರ್ಘವಾದ ನಿದ್ರೆ, ಶ್ರೇಷ್ಠವಾದ ನಿದ್ರೆ ಇದು ಪ್ರಸುಪ್ತಿ. ಭಂಗ ಯಾರು ಭಂಗ ಕೃತ್ ಮಾಡ್ತಾನೋ, ಕ್ಷಯಂ ಅಂದರೆ ಸತ್ತು ಹೋಗಬೇಕು, ನಾಶ ಆಗಿಬಿಡಬೇಕು. ಹೇಗೆ? ಸ್ವದೃಷ್ಟಿ ಮಾತ್ರತಃ ತನ್ನ ನೋಟದಿಂದಲೇ ಅವನಿಗೆ ನಾಶ. ಹೀಗೆ ವರ ಪಡ್ಕೊಂಡವನು ಈಗ ಅವನಿಗೆ ನಿದ್ರಾ ಭಂಗ ಆಯಿತು. ಕಾಲಯವನಿಂದ ಕಣ್ಣೆದುರು ನಿಂತಿದ್ದಾನೆ. ದೃಷ್ಟಿ ಮಾತ್ರತೋ ಅವನ ಮುಚುಕುಂದನ ದೃಷ್ಟಿ ಬಿದ್ದಿದೆ ಕಾಲಯವನನ ಮೇಲೆ. ತತಃ ಹತಃ ಯಾವನಃ ತದ ಆ ಕಾಲಯವನನು ಆಗ ನಾಶ ಹೊಂದಿದ ಅನ್ನುವಂಥದ್ದು. ಅಂದರೆ ನಾವು ಈಗ ಓದಿದ ಕಥೆಯನ್ನೇ ಮತ್ತೆ ಈ ಶ್ಲೋಕದ ಮುಖಾಂತರ ನಾವು ನೋಡಿದ್ವಿ. ಈಗ 135ನೇ ಶ್ಲೋಕವೇಲೆ. ಅತಶ್ಚ ಪುಣ್ಯಮಾಪ್ನವಾನ್ ಸ್ವರಪ್ರಸಾದದೋಕ್ಷಯಂ ಸ ಯೌವನಾಶ್ವಜೋ ನೃಪೋ ನ ದೇವತೋಕ್ಷಣಂ ವೃಥಾ. 135ನೇ ಶ್ಲೋಕ. ಯುವನಾಶ್ವನ ಮಗನಾದ ಮಾಂಧಾತೃವಿಂದ ಹುಟ್ಟಿದ ಮುಚುಕುಂದ ರಾಜನು ಕಾಲಯವನನ್ನು ಸಮರ್ಸದಿಂದಲೂ ದೇವತೆಗಳ ಪ್ರಸಾದದಿಂದಲೂ ಅವಿನಾಶ ಪುಣ್ಯದಿಂದುಂಟಾದ ಮುಕ್ತಿಯನ್ನು ಹೊಂದುತ್ತಾನೆ. ದೇವತೆಗಳನ್ನು ಈ ರೀತಿ ತೃಪ್ತಿಪಡಿಸುವುದು ಎಂದು ವ್ಯರ್ಥವಲ್ಲ ಅಂತ ಹೇಳ್ತಾನೆ. ಅತಶ್ಚ ಪುಣ್ಯಮಾಪ್ತವಾನ್ ಸುರಪ್ರಸಾದತೋಕ್ಷಯಂ ಸ ಯೌವನಾಶ್ವಜೋ ನೃಪೋ ನ ದೇವತೋಷಣಂ ವೃಥಾ. ಅತಃ ಆದ್ದರಿಂದ ಚ ಪುಣ್ಯಂ ಆಪ್ತವಾನ್ ಎಂಥ ಪುಣ್ಯ ಆಪ್ತವಾನ್ ಪಡೆದ, ಎಂಥ ಪುಣ್ಯ ಪಡೆದ ಮುಚುಕುಂದ, ಎಂಥ ಪುಣ್ಯ ಪಡೆದ ಅಂದರೆ ಅವನು ಸತ್ತೋದ. ಅವನು ಸತ್ತೋದ ಕೂಡಲೇ ಮತ್ತೆ ಕಂಡದ್ದು ಯಾರನ್ನು? ಭಗವಂತನನ್ನು.
ಅತಶ್ಚ ಪುಣ್ಯಮಾಪ್ತವಾನ್. ಎಂಥ ಪುಣ್ಯ! ಭಗವಂತನ ದರ್ಶನ ಮಾಡಲಿಕ್ಕೆ ಯಾರಿಗೆ ಸಿಗ್ತದೆ ಅಂಥ ಒಂದು ಏನು ವಿಶೇಷ ಪುಣ್ಯ ಇವನಿಗೆ ಲಭಿಸಿತು. ಯಾರಿಂದ? ಸುರಪ್ರಸಾದತೋ ಅಕ್ಷಯಂ ಪುಣ್ಯಂ ಆಪ್ತವಾನ್. ಸುರಪ್ರಸಾದತ ಅಂದರೆ ದೇವತೆಗಳಿಗೆ ಎಷ್ಟು ಖುಷಿಯಾಗಿದೆ, ಎಷ್ಟು ಸಂತೋಷವಾಗಿದೆ ಮುಚುಕುಂದನಿಂದ ಅಂತ ಹೇಳಿದರೆ, ಅರೆ ಮುಚುಕುಂದ ನಿನ್ನಿಂದಾಗಲೇ ನಾವು ಗೆದ್ದಿದ್ದು ಅಂತೇಳಿದರೆ ನಿನ್ನಿಂದ, ನಮ್ಮದು ಗೆಲುವು ಅಂತೇಳಿದರೆ ಇದು ಮುಚುಕುಂದನಿಂದ. ಆದ್ದರಿಂದ ಮುಚುಕುಂದನಿಗೆ ಏನಾದರೂ ಒಳ್ಳೆ ವರ ಕೊಡಬೇಕು ಅಂದರೆ ನಿದ್ರೆದು ವರ ಕೇಳಿದ್ದಾನೆ, ನಿರರ್ಥಕ ವರ ಕೇಳಿದ್ದಾನೆ. ಆದರೆ ಭಗವಂತನ ಹತ್ರ ವಿಶೇಷ ಪ್ರಾರ್ಥನೆ ನಡೆಸಿ ದೇವತೆಗಳು ಆ ನಿರರ್ಥಕ ವರವನ್ನು ಕೂಡ ಸಾರ್ಥಕ ಮಾಡು ಭಗವಂತ, ಮುಚುಕುಂದನಿಗೆ ಒಳ್ಳೆ ವರ ಆಗಬೇಕು ಅಂತ ಹೇಳಿಬಿಟ್ಟು ಎಂಥ ವರ ಕೊಟ್ಟು ಬಿಟ್ಟರು. ಸುರಪ್ರಸಾದತಃ, ದೇವತೆಗಳ ಆ ಕೃಪಾ ಕಟಾಕ್ಷ ಆ ಮುಚುಕುಂದನ ಮೇಲೆ ಬಿದ್ದಿದೆ. ಅವನಿಗೆ ಒಳ್ಳೆ ವರವೇ ಕೊಡಬೇಕು. ನಿದ್ರೆದು ವರ ಕೇಳಿದ್ದಾನೆ, ಅದು ನಿರರ್ಥಕವಾದ ವರ. ಭಗವಂತನ ಹತ್ರ ಕೇಳಿದರು, ಭಗವಂತ ಈ ಮುಚುಕುಂದನಿಗೆ ಏನಾದರೂ ನೀವು ಒಳ್ಳೆಯದು ಮಾಡಬೇಕು, ಈ ವರ ಸಾರ್ಥಕ ಆಗಬೇಕು ಅಂತ ಹೇಳಿಬಿಟ್ಟು ಈ ದೇವತೆಗಳ ಪ್ರಸಾದ ಅಂದರೆ ಮನಪ್ರಸಾದ, ದೇವತೆಗಳ ಸಂತೋಷ ಮುಚುಕುಂದನ ಮೇಲೆ ಆದ ಕಾರಣ ಏನಾಯಿತು? ಪುಣ್ಯಂ ಆಪ್ತವಾನ್. ಎಂಥ ಪುಣ್ಯ ಪಡ್ಕೊಂಬಿಟ್ಟ ಅಂತ ಹೇಳಿದರೆ ಅಕ್ಷಯಂ. ಸುರಪ್ರಸಾದತಃ ಅಕ್ಷಯಂ ಪುಣ್ಯಂ ಆಪ್ತವಾನ್ ಅಂತೇಳಿದರೆ ಇಂತಹ ಪುಣ್ಯ, ಅರೆ ಭಗವಂತನನ್ನೇ ಕಣ್ಣಾರೆ ನೋಡಿದ ಅಂತೇಳಿದರೆ ಅಕ್ಷಯಂ ಪುಣ್ಯಂ ಅಂದರೆ ಇದಕ್ಕಿಂತ ಮೇಲಿನ ಪುಣ್ಯವೇ ಇಲ್ಲ. ಅಂದರೆ ಜೀವನ ಅನ್ನುವಂಥದ್ದು ಸಾರ್ಥಕ ಆಗಿ ಹೋಯಿತು ಮುಚುಕುಂದನದ್ದು. ಅಕ್ಷಯಂ ಪುಣ್ಯಂ ಆಪ್ತವಾನ್ ಸ ಯೌವನಾಶ್ವಜಃ. ಅಂದರೆ ಮುಚುಕುಂದ ಅಂದರೆ ಎಂಥ ಪುಣ್ಯ ಪಡೆದ ಅಂತೇಳಿದರೆ ಮುಚುಕುಂದನ ಅಪ್ಪ ತಂದೆಯ ತಂದೆ ಆ ಇಡೀ ಕುಲವೇ ಉದ್ಧಾರವಾಯಿತು ಮುಚುಕುಂದನಿಂದ. ಸ ಯೌವನಾಶ್ವಜ ಅಂತ ಯಾಕೆ ಹೇಳಿದರು ಅಂದರೆ ಎಂಥ ಪುಣ್ಯ ಪಡ್ಕೊಂಡ ಅಂತೇಳಿದರೆ ಎಲ್ರಿಗೂ ಮೋಕ್ಷ ಆಗುವಂಥದ್ದು, ಇಡೀ ಕುಲಕ್ಕೆ ಮೋಕ್ಷ ಆಗುವಂತಹ ಒಂದು ಇದು ಕತೆ ಇದು. ಅದಕ್ಕೆ ಹೇಳ್ತಾರೆ, ಅಜ್ಜನನ್ನು ನೆನಪು ಮಾಡ್ಕೊಳ್ತಾರೆ. ಯಾರು? ಯುವನಾಶ್ವನ ಮಗ ಯಾರು? ಯೌವನಾಶ್ವನ ಮಗ ಯಾರು? ಮುಚುಕುಂದ ಅಂತೇಳಿದರೆ ಇಂಥ ಪುಣ್ಯ ಸಂಪಾದನೆ ಮಾಡಿದರೆ ಇಡೀ ಕುಲಕ್ಕೆ ಪುಣ್ಯ ಆಗ್ತದೆ ಅಂತೇಳಿದರೆ, ಶ್ರಾದ್ದ ಮಾಡುವಾಗ ನಾವು ಏನು ಹೇಳೋದು? ನನ್ನ ತಂದೆಯ ತಂದೆಗೆ ಅಂತ 3 ಜನರಿಗೆ ನಾವು ಪಿಂಡ ಪ್ರದಾನ ಮಾಡುವಂಥದ್ದು. ಪಿತೃಗಳ ಪುಣ್ಯ ಅಂತೇಳಿದರೆ, ಪಿತೃಗಳಂತೇಳಿದರೆ ಯಾರು ಅಂತೇಳಿದರೆ ತಂದೆ, ಅಜ್ಜನ ತಂದೆ, ಹಾಗೆ ತಾಯಿಯ ಆಮೇಲೆ ಅದು ಅಲ್ಲಿ ಸಹ ತಾಯಿ ಅತ್ತೆ ಅಂತೇಳಿದೆ. ಇಲ್ಲಿ ಕೂಡ 3 ತಲೆಮಾರು, ಈ 3 ತಲೆಮಾರಿಗೂ ಪುಣ್ಯ ಬಂತು ಅಂತ ಮಧ್ವರು ಖಾಲಿ ಒಂದು ಶಬ್ದದಿಂದ ಹೇಳಿಬಿಟ್ರು. ಏನದು? ಯೌವನಾಶ್ವಜ ಅಂತ ಹೇಳಿದರು, ಮುಚುಕುಂದ ಅಂತ ಹೇಳಲಿಲ್ಲ. ಯಾಕಂತೇಳಿದರೆ ಅವನು ಮಾಡಿದ ಪುಣ್ಯ ಎಲ್ರಿಗೂ ಸಿಕ್ಕಿತು ಅಂತೇಳಿದರೆ ಕುಲವೇ ಉದ್ಧಾರ ಆಗಿ ಹೋಯಿತು ಅಂತ ಅರ್ಥ. ಯೌವನಾಶ್ವಜ ನೃಪಃ ಅಂದರೆ ರಾಜ ನ ದೇವತೋಷಣಂ ವೃಥ ಅಂತೇಳಿದರೆ ಇದು ಎಲ್ಲರಿಗೂ ಇದು ಲೋಕ ಶಿಕ್ಷಣಕ್ಕಾಗಿ ಇದು ಬರೆದಿರುವಂಥದ್ದು. ಏನಂದರೆ ದೇವತೋಷಣಂ ನ ವೃಥ. ನಾವು ದೇವತೆಗಳಿಗೆ ನಾವು ಸಂತೋಷಪಡಿಸಿದರೆ ಅದು ವ್ಯರ್ಥವಾಗುವುದಿಲ್ಲ. ನ ವೃಥ ಅಂದರೆ ಎಂದಿಗೂ ವ್ಯರ್ಥವಾಗದು. ನ ವೃಥ ನಾನು ಮಾಡಿಬಿಟ್ಟೆ ಅಂದರೆ ಸುಮ್ಮನೆ ಅಂದರೆ ಏನೂ ಪ್ರಯೋಜನ ಆಗಲಿಲ್ಲ ಅಂತ ಹೇಳೋದು ವೃಥ ಅಂದರೆ. ನ ವೃಥ ಅಂದರೆ ಎಂದಿಗೂ ವೃಥ ಆಗುವುದಿಲ್ಲ. ಯಾವುದು ವೃಥ ಆಗುವುದಿಲ್ಲ ಅಂದರೆ ತೋಷಣಂ ಅಂದರೆ ಸಂತೋಷ. ಅಂದರೆ ದೇವತೆಗಳಿಗೆ ನಾವು ಸಂತೋಷಪಡಿಸಿದರೆ ಆ ದೇವತೆಗಳಿಗೆ ನಾವು ಸಂತೋಷಪಡಿಸಿದ್ದು ನ ವೃಥ, ಅದು ಯಾವುದು ವ್ಯರ್ಥವಾಗುವುದಿಲ್ಲ. ಅಂದರೆ ನಿರರ್ಥಕ ವರವನ್ನೇ ಕೇಳಿದ ಮುಚುಕುಂದ ಆ ದೇವತೆಗಳು ಅವನ ಮೇಲಿನ ಪ್ರಸನ್ನತೆಯಿಂದ ಆ ನಿರರ್ಥಕವಾದ ವರವನ್ನೂ ಕೂಡ ಏನು ಮಾಡಿದರು? ಸಾರ್ಥಕಗೊಳಿಸಿದರು. ಅಂದರೆ ಆ ಕಾಲಯವನ ಮುಚುಕುಂದನ ದೃಷ್ಟಿ ಮಾತ್ರದಿಂದ ಸತ್ತು ಹೋದ ಅಂತೇಳಿದರೆ ಏನು ಪ್ರಯೋಜನ ಆಯಿತು? ಏನೂ ಪ್ರಯೋಜನ ಆಗಲಿಲ್ಲ. ಆದರೆ ದೇವತೆಗಳು ಏನು ಮಾಡಿದರು? ಭಗವಂತನನ್ನು ಕಳಿಸಿದರು. ಭಗವಂತ ನಿನ್ನ ಶತ್ರು ಇದ್ದಾನಲ್ಲ ಕಾಲಯವನ, ಅವನನ್ನಲ್ಲಿ ಕರ್ಕೊಂಡೋಗಿ ಬಿಟ್ಟು
ಆ ಕಾಲಯವನ ಅವನ ದೃಷ್ಟಿಯಿಂದ ಸಾಯಬೇಕು, ಆಮೇಲೆ ನಿನ್ನ ದರ್ಶನ ಆಗಬೇಕು ಅವನಿಗೆ ಅಂತೇಳಿದರೆ ಭಗವಂತನ ದರ್ಶನ ಮುಚುಕುಂದನಿಗೆ ಆಗಬೇಕು. ಇದು ಅತ್ಯಂತ ದೊಡ್ಡ ಅಕ್ಷಯಂ ಪುಣ್ಯಂ ಆಪ್ತವಾನ್. ಈ 135ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂದರೆ, ಆ ದೇವತೆಗಳ ಅನುಗ್ರಹದಿಂದಾಗಿ ಸುರಪ್ರಸಾದತಃ ಆ ಮುಚುಕುಂದ ರಾಜ, ಹಾಗೆ ಮುಚುಕುಂದ ರಾಜ ಅಂತ ಹೇಗೆ ಹೇಳಿದರು, ಯೌವನಾಶ್ವಜ ನೃಪ ಅಂತ ಹೇಳಿದರು. ಅಂದರೆ ಯುವನಾಶ್ವನ ಮಗ ಇಕ್ಷ್ವಾಕುವಿನ ಮಗ ಮಾಂಧಾತ, ಮಾಂಧಾತನ ಮಗ ಮುಚುಕುಂದ, ಹೀಗೆ ಹೇಳುವ ಮೂಲಕ ಅಂದರೆ ಎಲ್ಲ ಪಿತೃಗಳಿಗೂ ಇವನಿಗೆ ಈಗ ಸಿಕ್ಕಿರುವ ಪುಣ್ಯ ಎಲ್ರಿಗೂ ಹೋಗ್ತದೆ ಅಂತ ಅದನ್ನು ಹೇಳಲಿಕ್ಕೋಸ್ಕರ ಹಾಗೆ ಹೇಳಿದರು. ಯೌವನಾಶ್ವಜ ನೃಪ ಅವನಿಗೆ ಅಕ್ಷಯ ಪುಣ್ಯವನ್ನು ಪಡೆದುಕೊಂಡ. ಸೊ ದೇವತಾನುಗ್ರಹ, ದೇವತೆಗಳಿಗೆ ನಾವು ಮಾಡಿದ ಸಂತೋಷ, ಯಜ್ಞದಿಂದ, ಪೂಜೆಯಿಂದ, ಜಪದಿಂದ, ವೃತಾನುಗಳಿಂದ, ಏಕಾದಶಿ ಮಾಡುವುದರಿಂದ, ಸೊ ಇಂತಹ ಎಲ್ಲ ವೃತಗಳಿಂದ, ಪೂಜೆಯಿಂದ, ತಪದಿಂದ, ಯಜ್ಞಗಳಿಂದ ನಾವು ಮಾಡುವಂಥ ದೇವತೆಗಳಿಗೆ ನಾವು ಏನು ಸಂತೋಷ ಮಾಡ್ತೇವೋ, ಆ ದೇವತೆಗಳ ಮೂಲಕ ಭಗವಂತನಿಗೆ ನಾವು ಏನು ಸಂತೋಷ ಮಾಡ್ತೇವೋ, ಭಗವಂತನಿಗೆ ಮಾಡಿದ ಸಂತೋಷ ಅನ್ನುವಂಥದ್ದು ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಭಗವಂತ ಏನು ಹೇಳಿದ್ದಾನೆ ಅಂತ ಹೇಳಿದರೆ, ಯಾವ ದೇವತೆಗಳಿಗೆ ನೀವು ಅರ್ಪಿಸಿ ಅದೆಲ್ಲ ನನಗೇ ಬರುವುದು. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, ಯಾವ ಹೋಮ ಮಾಡಲಿ, ಯಾವ ಪೂಜೆ ಮಾಡಲಿ, ಯಾರು ಬೇಕಾದರೂ ಮಾಡಲಿ, ಮಾಧ್ವರು ಮಾಡಲಿ, ಇನ್ಯಾರಾದರೂ ಮಾಡಲಿ, ಏನಂದರೆ ಲಾಸ್ಟಿಗೆ ಹೇಳಿಯೇ ಹೇಳ್ತಾರೆ, ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನಾಮ ಅನುಸೃತ್ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಅಂತೇಳಿದರೆ, ಯಾವ ದೇವತೆಗಳಿಗೆ ನಾವು ಹವಿಸ್ಸನ್ನು ಅರ್ಪಿಸಲಿ, ಯಾವ ದೇವತೆಗಳಿಗೆ ಪೂಜೆ ಮಾಡಲಿ, ಅದು ಭಗವಂತನಿಗೆ ಸಮರ್ಪಣೆ, ಅದು ಭಗವಂತನಿಗೆ ಹೋಗುದು ಅಂತ ಹೇಳಿಬಿಟ್ಟು ಶ್ರೀಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣ ಅಂತೇಳಿದರೆ ಯಾವ ದೇವತೆಗಳಿಗೂ ಮಾಡಿದರೂ ಅದು ಭಗವಂತನಿಗೆ ಹೋಗುದು. ಆದರೆ ಮಾಧ್ವ ಸಂಪ್ರದಾಯದವರು ಸರಿಯಾಗಿ ಮೊದಲೇ ಸಂಕಲ್ಪದಲ್ಲೇ ಹೇಳಿಬಿಡ್ತಾರೆ, ಇಂಥ ದೇವತೆಗಳಿಗೆ ನಾವು ಮಾಡುವಂಥ ಪೂಜೆ ಆ ದೇವತೆಗಳ ಮೂಲಕ ಭಗವಂತನ ಪ್ರಸನ್ನತೆಗೆ ಮಾಡುವ ಪೂಜೆ ಅಂತ ಮೊದಲೇ ಹೇಳಿರ್ತಾರೆ, ಸ್ಪಷ್ಟವಾಗಿ ಹೇಳ್ತಾರೆ. ಇನ್ನು ಕೆಲವರಿಗೆ ಗೊತ್ತಿದ್ದು ಗೊತ್ತಿಲ್ಲದೆ ಅವರು ಹೇಳದೇ ಇರ್ಬೋದು, ಆದರೆ ಲಾಸ್ಟಿಗೆ ಮಾತ್ರ ಇದನ್ನು ಹೇಳಿಯೇ ಹೇಳ್ತಾರೆ, ಇದು ನಾರಾಯಣನಿಗೆ ಸಮರ್ಪಿತವಾಯಿತು, ಇದು ಕೃಷ್ಣಾರ್ಪಣ ಮಾಡಿದ್ದೇವೆ ಅಂತ ಹೇಳಿಬಿಟ್ಟು ಪೂಜಾ ಕಾಲೆ, ಜಪಕಾಲೆ, ಹೋಮಕಾಲೆ ಮಧ್ಯೆ ಮಂತ್ರ ತಂತ್ರ ಸ್ವರ ಲೋಪ ಭಕ್ತಿ ಲೋಪ ಸರ್ವಲೋಪ ಪ್ರಾಯಶ್ಚಿತ್ತಾರ್ಥಂ ಯಥಾಶಕ್ತಿ ನಾಮತ್ರ ಜಪ ಮಹಂಕರಿಷೆ ಅಂತ ಹೇಳಿಬಿಟ್ಟು ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಮೂರು ಸಲ ಹೇಳುವುದಂತ ಹೇಳಿದರೆ ಅದು ಮಹಾವಿಷ್ಣುವಿಗೆ ಅರ್ಪಿತವಾದದ್ದು ಅನ್ನುವಂಥದ್ದನ್ನು ಪುನಃ ಹೇಳುವಂಥದ್ದು. ನಾವು ಮಾಡುವಾಗ ಆ ಜಪವ ಪೂಜೆಯೋ ಮಾಡುವಾಗ ಏನು ದೋಷಗಳಿದ್ದರೂ ಆ ದೋಷ ಎಲ್ಲ ಈ ರೀತಿ ಭಗವಂತನ 3 ನಾಮಗಳನ್ನು 3 ಸಲ ಹೇಳುವ ಮುಖಾಂತರ ಅದು ಪರಿಹಾರ ಆಗಲಿ ಅಂತ ಹೇಳಿಬಿಟ್ಟು, ಸೊ ಹೀಗೆ ಮುಚುಕುಂದನಿಗೆ ಈ ಸುರಪ್ರಸಾದತಃ ದೇವತೆಗಳನ್ನು ಸಂತೋಷಪಡಿಸುವ ಮೂಲಕ ಭಗವಂತನನ್ನು ಸಂತೋಷಪಡಿಸಿದ್ದಕ್ಕೆ ಭಗವಂತನ ಸಾಕ್ಷಾತ್ಕಾರವೇ ಸಿಕ್ಕಿತು ಅಂತ ಹೇಳುವಂಥದ್ದು. ಅದಕ್ಕೆ ಭಾಗವತ ಹೇಳ್ತದೆ ಏನಂತೇಳಿದರೆ, ಭಾಗವತದಲ್ಲಿ ಬಹಳಷ್ಟು ಉಂಟು, ಆದರೆ ನಾನು ಕೆಲವೊಂದು ಮಾತ್ರ ಏನಾದರೂ ಒಳ್ಳೆಯದೇನಾದರೂ ಸಿಗ್ತದಾ ಅಂತ ಅಂದರೆ ಸೂಟೇಬಲ್ ಇರುವಂಥದ್ದು. ಸೊ ಭಗವಂತ ಇದು ಕೊಡ್ತಾನೆ ಏನಂತೇಳಿದರೆ, ಪ್ರಿಯ ಮುಚುಕುಂದ ಅವರಿಗೆ ಸಾಕ್ಷಾತ್ಕಾರ ಕೊಟ್ಟು ಕೂಡಲೇ ಆ ಮುಚುಕುಂದ ಕೇಳ್ತಾನೆ ಏನಂತೇಳಿದರೆ, ಭಗವಂತ ನೀನು ಯಾರು ಅಂತ ಮೊದಲು ಅಂತೇಳಿದರೆ ಪಕ್ಕನೆ ಗೊತ್ತಾಗಲಿಲ್ಲ ಅಂತ ಕಾಣ್ತದೆ ಯಾರಿಗೆ ಮುಚುಕುಂದನಿಗೆ ಅಂತೇಳಿದರೆ ಹೇಳ್ತಾನೆ, ನೀನು ಯಾವುದು ಸೂರ್ಯ, ಚಂದ್ರ, ದೇವರಾಜ, ಇಂದ್ರ ಅಥವಾ ಈ ಲೋಕಪಾಲಕನ ಯಾರು? ಇಲ್ಲ, ನೀನು ಅವ್ರು ಯಾರು ಅಲ್ಲ, ನೀನು ದೇವತೆಗಳ ಆರಾಧ್ಯರಾದ ಬ್ರಹ್ಮ, ವಿಷ್ಣು, ಶಿವ, ಪುರುಷೋತ್ತಮನಾದ ಭಗವಂತ ನಾರಾಯಣನೇ ನೀನು ಅಂತ ಹೇಳಿಬಿಡ್ತಾನೆ. ನೀನು ನಾರಾಯಣನೇ ಅಂತ ನಾನು ತಿಳಿಯುತ್ತೇನೆ ಅಂತೇಳಿದರೆ ಇಂತಹ ಇಷ್ಟು ಪುರುಷ ಶ್ರೇಷ್ಠನೇ. ಆಮೇಲೆ ಹೇಳ್ತಾನೆ ಏನಂತೇಳಿದರೆ, ಆಮೇಲೆ ಭಗವಂತ ಸುಮ್ಮನೆ ಅಂತೇಳಿದರೆ ಒಂದು ಸ್ಮೈಲ್ ಕೊಡ್ತಾನೆ, ಹೌದು ಅಂತೇಳಿ. ಸೊ ಅಷ್ಟಾಗುವಾಗ ಹೇಳ್ತಾನೆ, ಹೇ ಪುರುಷೋತ್ತಮ ಅಂತೇಳಿದರೆ, ನಾನು ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ ಕ್ಷತ್ರಿಯ, ನನ್ನ ಯುವನಾಶ್ವನ ಮಗ, ನಾನು ಮಾಂಧಾತನ ಮಗ ಮುಚುಕುಂದ ಎಲ್ಲ ಹೇಳ್ತಾನೆ. ಆಮೇಲೆ ಹೇಳಿಬಿಟ್ಟು
ಹಲವಾರು ವರ್ಷಗಳು ನಿದ್ರೆಯೇ ಇಲ್ಲದೆ ಅಂತೇಳಿದರೆ ನಾನು ನಿದ್ರೆಯ ವರ ಪಡ್ಕೊಂಡೆ ಮತ್ತು ಹೀಗೆಲ್ಲ ಆದದ್ದು ಎಲ್ಲ ಭಗವಂತನಿಗೆ ಗೊತ್ತಿರುವಂಥ ವಿಷಯವೇ. ಅದಕ್ಕೆ ಆಮೇಲೆ ಭಗವಂತನ ಹತ್ರ ಕೇಳ್ತಾನೆ. ಭಗವಂತನ ಹತ್ರ ಕೇಳ್ತಾನೆ ಏನಂತ ಹೇಳಿದರೆ, ನಿನ್ನ ಬಗ್ಗೆನೂ ಸ್ವಲ್ಪ ನನಗೆ ಹೇಳು ಅಂತ ತನ್ನ ಬಗ್ಗೆ ಹೇಳಿಕೊಂಡು, ಅಂದರೆ ಇಂಟ್ರೊಡಕ್ಷನ್ ಅಂತ ಹೇಳಿದ್ರೆ ಮಗುವಿನ ಹಾಗೆ ಮಾಡ್ತಾನೆ ಯಾರು, ಈ ಮುಚುಕುಂದ. ಸೊ ಅದಕ್ಕೆ ಭಗವಂತ ಹೇಳುವುದು, ಹೇ ಮುಚುಕುಂದನೇ, ನನ್ನ ಜನ್ಮ ಕರ್ಮ ನಾಮಧೇಯಗಳು, ನನ್ನ ಜನ್ಮ, ನನ್ನ ಕರ್ಮಗಳು, ನನ್ನ ಹೆಸರುಗಳು ಅಂತ ನೀನೇನಾದರೂ ಕೇಳಿದರೆ ಅದು ಸಾವಿರಾರು ಉಂಟು. ಅದು ಹೇಳಿ ಮುಗಿಲಿಕ್ಕಿಲ್ಲ. ಭಾಗವತ ಇದು ಅಂತೇಳಿ ಎಷ್ಟು ಪುಸ್ತಕ ಭಾಗವತ ಅಂತೇಳಿದರೆ ಕಥೆಗಳು ಎಷ್ಟುಂಟು ಭಗವಂತಂದು. ಸೊ ಇದು ಕೇಳಿ ಮುಗಿಲಿಕ್ಕಿಲ್ಲ ನಿನಗೆ, ಅದನ್ನು ವಿವರಿಸಿ ಹೇಳಲಿಕ್ಕೆ ಈಗ ಟೈಮ್ ಕೂಡ ಇಲ್ಲ. ಸೊ ಹಾಗೆ ಯಾವ ಥರ ಅಂತೇಳಿದರೆ, ಯಾವನಾದರೂ ಮನುಷ್ಯ ಹಲವಾರು ಜನ್ಮಗಳಲ್ಲಿ ಭೂಮಿಯಲ್ಲಿರುವ ಧೂಳಿನ ಕಣಗಳನ್ನಾದರೂ ಎಣಿಸಬಲ್ಲ. ಆದರೆ ಭಗವಂತನ ಮಹಿಮೆಗಳನ್ನು ಕೇಳಿ ಅವನಿಗೆ ಅದು ಮುಗೀತು ಅಂತ ಇಲ್ಲ. ಅದರ ಕಾರಣವೇ ಬ್ರಹ್ಮದೇವರು ಲಕ್ಷ್ಮೀದೇವಿ ಕೂಡ ಭಗವಂತನ ಗುಣಗಳನ್ನು ಲೆಕ್ಕ ಮಾಡಿ ಅದು ಮುಗಿಯದೇ ಇಲ್ಲ, ಲಕ್ಷ್ಮೀದೇವಿ ಕೈ ಬಿಟ್ಟುಬಿಟ್ಲು, ನನ್ನಿಂದ ಆಗುವುದಿಲ್ಲ ಅಂತ. ಹಾಗೆ ಸೊ ಈ ರೀತಿಯಲ್ಲಾಗಿ ಭಗವಂತನ ಸಾಕ್ಷಾತ್ಕಾರ ಆದಮೇಲೆ ನಂತರ ಈ ಮುಚುಕುಂದನಿಗೆ ಆಮೇಲೆ ಏನದು ಲಾಸ್ಟಿಗೆ ಏನಂತ ಹೇಳಿದ್ರೆ, ಮುಚುಕುಂದ ಏನೆಲ್ಲ ಹೇಳ್ತಾನಂತ ಹೇಳಿದ್ರೆ, ಏ ಭಗವಂತ, ನಾನೊಬ್ಬ ರಾಜನಾಗಿದ್ದೆ, ಸಂಪತ್ ಸಮೃದ್ಧವಾದ ರಾಜ್ಯಲಕ್ಷ್ಮಿಯನ್ನು ಪಡೆದು ಉನ್ಮತ್ತನಾಗಿದ್ದೆ. ದೇಹಾತ್ಮ ಬುದ್ಧಿಯುಳ್ಳ ನಾನು ಪತ್ನಿ ಪುತ್ರರು ಭಂಡಾರ ರಾಜ್ಯ ಐಶ್ವರ್ಯ ಇದರಲ್ಲೇ ಸದಾಕಾಲ ಆಸಕ್ತನಾಗಿದ್ದೆ ಅಂತ. ಅಂದರೆ ಎಲ್ಲ ಮನುಷ್ಯರದ್ದು ಅಂತೇಳಿದರೆ, ಈಗ ಮುಚುಕುಂದ ಅಂತೇಳಿದರೆ ಭಗವಂತನ ದರ್ಶನವನ್ನು ಪಡೆದ ಮಹಾಪುಣ್ಯವಂತ. ಅವನು ಸಹ ಹೇಳ್ತಾನೆ, ಅವನದು ಕಥೆ ಏನಂತ ಕೇಳಿದರೆ ಇದು ಅಂತೇಳಿದರೆ, ನಾನು ಕೂಡ ರಾಜನಾಗಿದ್ದಾಗ ಆ ರಾಜ್ಯನ ಏನು ಸೌಕರ್ಯಗಳು ಸಂಪತ್ತು ಆ ಮದದಿಂದ ನಾನು ಕೂಡ ಉನ್ಮತ್ತನಾಗಿದ್ದೆ ಅಂತ ಹೇಳ್ತಾನೆ. ಸೊ ಹಗಲು ರಾತ್ರಿ ನನಗೆ ಯಾವುದರ ಚಿಂತೆ, ಈ ಐಶ್ವರ್ಯದ್ದೇ ಚಿಂತೆ, ಇನ್ನೂ ಎಷ್ಟು ಸುಖ ಪಡೆಯುವುದು ಇದರದ್ದೇ ಚಿಂತೆ. ಹೀಗೆ ಇದುವರೆಗಿನ ನನ್ನ ಜೀವನ ವ್ಯರ್ಥವಾಗಿ ಹೋಯಿತು ಅಂತ ಹೇಳ್ತಾನೆ. ಅಂತ ಹೇಳಿದ್ರೆ ಎಲ್ಲರ ಜೀವನ ಕೂಡ ಹಾಗೆ. ಸೊ ಎಷ್ಟೋ ಸಮಯ ವ್ಯರ್ಥವಾಗಿ ಹೋಗ್ತದೆ. ಯಾವಾಗ ಗೊತ್ತಾಗ್ತದೋ ಇನ್ನೂ ವ್ಯರ್ಥ ಆಗಬಾರ್ದು ಅಂತ ಮತ್ತೆ ವ್ಯರ್ಥ ಆಗಲಿಕ್ಕೆ ಬಿಡಬಾರ್ದು ಅಂತ. ಸೊ ಹೀಗೆ ಇದು ಮುಚುಕುಂದನ ಕತೆ. ಸೊ ಆಮೇಲಿಂದ ಏನಾಗ್ತದೆ ಮುಚುಕುಂದನಿಗೆ ಅನ್ನುವಂಥದ್ದನ್ನು ನೆಕ್ಸ್ಟ್ ಶ್ಲೋಕ ನಾಳೆ ನೋಡುವ. ಸೊ ಅಲ್ವಾ, ಇವತ್ತು ಒಂದು ಶ್ಲೋಕ ಮಾಡ್ಬೋದಾ? ಯಾವುದದು 136 ಒಂದು ಶ್ಲೋಕ ಮಾಡಿಬಿಡುವ ವೈಲರೆ. 136ನೇ ಶ್ಲೋಕ. ತಥೋ ಹರಿಂ ನಿರೀಕ್ಷ್ಯ ಸ್ತುತಿಂ ವಿಧಾಯ ಚೋತ್ತಮಾಂ ಹರೇರನುಜ್ಞಯ ತಪಶ್ಚಕಾರ ಮುಕ್ತಿಮಾಪಚ. 136ನೇ ಶ್ಲೋಕ. ತದನಂತರ ಆ ಮುಚುಕುಂದನು ಶ್ರೀಹರಿಯನ್ನು ನೋಡಿ ಭಕ್ತಿಯಿಂದ ಉತ್ತಮವಾದ ಸ್ತೋತ್ರವನ್ನು ಮಾಡುತ್ತಾನೆ. ಹಾಗೂ ಶ್ರೀಹರಿಯ ಅಪ್ಪಣೆಯಿಂದ ತಪಸ್ಸನ್ನು ಕೂಡ ಮಾಡುತ್ತಾನೆ. ಅದರ ಫಲವಾಗಿ ಮುಕ್ತಿಯನ್ನು ಕೂಡ ಹೊಂದುತ್ತಾನೆ. ತಥೋ ಹರಿಂ ನಿರೀಕ್ಷ್ಯ ಸಸ್ತುತಿಂ ವಿಧಾಯ ಚೋತ್ತಮಾಂ ಹರೇರನುಜ್ಞಯ ತಪಃ ಚಚಾರ ಮುಕ್ತಿಮಾಪಚ. ತತಃ ಅನಂತರ ಭಗವಂತನ ದರ್ಶನ ಆಯಿತು, ಭಗವಂತನೊಟ್ಟಿಗೆ ಮಾತುಕತೆ ಆಯಿತು, ಭಗವಂತನೊಟ್ಟಿಗೆ ಹೇಳಿ ಆಯಿತು. ಬಹಳ ನಾನು ಸಹ ರಾಜನಾಗಿದ್ದಾಗ ನಾನು ಸಹ ಏನು ಒಳ್ಳೆಯವನಾಗಿರಲಿಲ್ಲ, ನಾನು ಎಷ್ಟು ಹೆಚ್ಚಿಗೆ ದೇವರದ್ದು ಭಕ್ತಿ ಮಾಡಲಿಲ್ಲ, ನಾನು ನನ್ನದೇ ಇದರಲ್ಲಿ ಮದೋನ್ಮತ್ತನಾಗಿದ್ದೆ, ನಂದು ಜೀವನ ವ್ಯರ್ಥವಾಗಿ ಹೋಯಿತು. ಆಮೇಲಿಂದ ಒಳ್ಳೆ ಕೆಲಸ ಮಾಡಿದ್ದು ಯಾವುದಂದರೆ ದೇವತೆಗಳಿಗೆ ಸಹಾಯ ಮಾಡಿದ್ದು, ಅಲ್ಲಿಂದ ಶುರುವಾಯಿತು ಒಳ್ಳೆ ಕೆಲಸ. ಸೊ ತತಃ ಹರಿಂ ನಿರೀಕ್ಷ್ಯ, ಭಗವಂತನ ಸಾಕ್ಷಾತ್ಕಾರ ಪಡೆದು ಭಗವಂತನ ಹತ್ರ ಮಾತುಕತೆ ನಡೆಸಿದ್ದಾನೆ ಯಾರು? ಮುಚುಕುಂದ. ಸ್ತುತಿಂ ವಿಧಾಯ ಅಂತೇಳಿ ಭಗವಂತ ಅವನಿಗೆ ಹೇಳ್ತಾನೆ, ಸರಿ ನಿನಗೆ ಮೋಕ್ಷವೇ ಸಿಗಬೇಕು, ಆ ಮೋಕ್ಷವೇ ಸಿಗಬೇಕಂತಾದರೆ ನೀನು ಮತ್ತೆ ನನ್ನನ್ನು ಕುರಿತು ತಪಸ್ಸು ಮಾಡು. ಸ್ತುತಿಂ ವಿಧಾಯ ಚ ಉತ್ತಮಾಂ ಅಂತೇಳಿದರೆ ಬಹಳ ಉತ್ತಮವಾದ ಸ್ತುತಿ, ಭಕ್ತಿ ಮಾಡಿದ್ದಾನೆ ಶ್ರದ್ಧೆಯಿಂದ ಅಂತೇಳಿದರೆ ಬಹಳ ಜ್ಞಾನವನ್ನು ಪಡ್ಕೊಂಡಿದ್ದಾನೆ. ಜ್ಞಾನ ಪಡ್ಕೊಂಡು ಶ್ರವಣ ಮನನಾದಿಗಳನ್ನು ಮಾಡಿ ಶುದ್ಧನಾಗಿ ಎಲ್ಲ ವೈರಾಗ್ಯವನ್ನು ತಾಳಿ ಏನು ಮಾಡಿದ್ದಾನೆ?
ತಪಸ್ಸನ್ನು ಮಾಡಿದ್ದಾನೆ. ಧ್ಯಾನ, ನಿಧಿಧ್ಯಾಸನ, ಶ್ರವಣ, ಮನನ, ನಿಧಿಧ್ಯಾಸನ, ಭಗವಂತನ ಪ್ರಸನ್ನತೆಯನ್ನು ಪಡ್ಕೊಂಡಾಗಿದೆ. ಮತ್ತು ಇನ್ನೂ ಹೆಚ್ಚು ಭಗವಂತನ ಪ್ರಸನ್ನತೆಯನ್ನು ಪಡ್ಕೊಳ್ಳಿಕ್ಕೋಸ್ಕರ ಸ್ತುತಿಂ ವಿಧಾಯ ಚ ಉತ್ತಮಾಂ ಸ್ತುತಿಂ ವಿಧಾಯ, ಮಾಡಿ ಅಂದರೆ ಭಗವಂತನ ಭಕ್ತಿ ತಪಸ್ಸುಗಳನ್ನು ಮಾಡಿ, ವಿಧಾಯ ಮಾಡಿ, ಉತ್ತಮಾಂ ಮತ್ತು ಉತ್ತಮಾಂ ಅಂದರೆ ಉತ್ತಮವಾದ ತಪಸ್ಸನ್ನು ಮಾಡಿ. ಅಂದರೆ ಭಗವಂತ ಕೂಡಲೇ ಅವನಿಗೆ ಮೋಕ್ಷ ಕೊಡಲಿಲ್ಲ. ಯಾಕಂತ ಹೇಳಿದರೆ ಅವನದು ಕತೆ ಗೊತ್ತುಂಟಲ್ಲ, ಮುಚುಕುಂದನ ಕತೆ. ಅವನೇ ಹೇಳಿದ, ನಾನು ಇಷ್ಟು ತನಕ ನಾನು ಜೀವನ ಬಹಳ ದೊಡ್ಡ ಜೀವನ ವೇಸ್ಟ್ ಮಾಡಿದ್ದೇನಂತ. ಅದಕ್ಕೋಸ್ಕರ ಅಂದರೆ ಯಾರಿಗೂ ಮೋಕ್ಷ ಕೂಡ ಅಷ್ಟು ಸುಲಭದಲ್ಲಿ ಸಿಗುವುದಿಲ್ಲ ಅನ್ನುವಂಥದ್ದು. ಅಂದರೆ ಅದಕ್ಕೆ ತಪಸ್ಸು ಮಾಡಬೇಕು, ಧ್ಯಾನ ಮಾಡಬೇಕು, ಜ್ಞಾನ ಪಡ್ಕೊಳ್ಬೇಕು, ಭಗವಂತನ ಮಹಿಮೆಗಳನ್ನು ಓದಬೇಕು. ಸೊ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿಬಿಟ್ಟು ಉತ್ತಮಾಂ ಸ್ತುತಿಂ ವಿಧಾಯ ಹರೇಹೆ ಅನುಜ್ಞೆಯ, ಭಗವಂತ ಹೇಳಿದ ಪ್ರಕಾರ, ಭಗವಂತನ ಸಮ್ಮತಿಯ ಪ್ರಕಾರ, ಆಜ್ಞೆಯ ಪ್ರಕಾರ, ಆದೇಶದ ಪ್ರಕಾರ ಹರೇಹೆ ಅನುಜ್ಞೆಯ ತಪಶ್ಚಚಾರ, ತಪಸ್ಸನ್ನು ಮಾಡಿದ. ಮುಕ್ತಿಂ ಆಪಚ, ಆಮೇಲೆ ಮೋಕ್ಷವನ್ನು ಪಡೆದ. ಅಂತೇಳಿದರೆ ಯಾವಾಗ ಭಗವಂತನ ಸಾಕ್ಷಾತ್ಕಾರ ಆಗಿತ್ತೋ ಆವತ್ತೇ ಮೋಕ್ಷ ಪಡೆದಾಗೆ. ಆಮೇಲಿಂದ ಏನೆಂದರೆ ಭಗವಂತ ಅಂತೇಳಿದರೆ ಮೋಕ್ಷ ಪಡೆಯುವಂಥದ್ದು ಬಹಳ ಸುಲಭ ಅಂತ ಯಾರು ತಿಳ್ಕೊಳ್ಬಾರ್ದು ಅಂತೇಳಿಬಿಟ್ಟು ನನ್ನನ್ನು ಕುರಿತು ತಪಸ್ಸು ಮಾಡು, ನಿನಗೆ ಮೋಕ್ಷ ದಯಪಾಲಿಸ್ತೇನೆ ಅಂತ ಹೇಳಿ ಹೋಗಿದ್ದಾನೆ. ಸೊ ಆ ಪ್ರಕಾರ ತಪಸ್ಸು ಮಾಡಿದ್ದಾನೆ, ಮೋಕ್ಷವನ್ನು ಪಡೆದಿದ್ದಾನೆ. ಯಾರು? ಮುಚುಕುಂದ. ಸೊ 136ನೇ ಶ್ಲೋಕ. ಅನಂತರ ಶ್ರೀಕೃಷ್ಣನನ್ನು ಕಂಡು ಮುಚುಕುಂದ ರಾಜ ಹರೇಹೆ ನಿರೀಕ್ಷ್ಯ, ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದು ಮುಚುಕುಂದ ರಾಜ ಉತ್ತಮವಾದ ಸ್ತೋತ್ರವನ್ನು ಮಾಡಿ, ಭಗವಂತನ ಎದುರುಗಡೆನೇ ಸ್ತೋತ್ರವನ್ನು ಮಾಡಿದ ಅಂತಲೂ ಹಾಗೇನೂ ತಗೊಳ್ಬೋದು. ಆಮೇಲೆ ಭಗವಂತನ ಹತ್ರ ಏನೆಲ್ಲ ಮಾತುಕತೆ ಆಯಿತು. ಸೊ ಭಗವಂತ ಅವನಿಗೆ ಏನು ಮಾಡಿದ, ನಿನಗೆ ಮೋಕ್ಷವನ್ನು ದಯಪಾಲಿಸ್ತೇನೆ, ಆದರೆ ನೀನು ನನ್ನ ಕುರಿತು ತಪಸ್ಸು ಮಾಡು, ತಪಸ್ಸು ಮಾಡಿ ನನ್ನನ್ನು ಮತ್ತೆ ಪ್ರಸನ್ನಗೊಳಿಸು, ನಿನಗೆ ಮೋಕ್ಷವನ್ನು ದಯಪಾಲಿಸ್ತೇನೆ ಅಂತ ಹೇಳ್ತಾನೆ. ಹಾಗೆ ಹರೇಹೆ ಅನುಜ್ಞೆಯ, ಭಗವಂತನ ಅನುಜ್ಞೆಯಿಂದ ಆದೇಶದ ಮೇರೆಗೆ ತಪಸ್ಸನ್ನು ಮಾಡಿದ. ತಪಶ್ಚಕಾರ, ತಪಃ ಚಕಾರ, ತಪಸ್ಸನ್ನು ಮಾಡಿದ. ಮುಕ್ತಿಂ ಆಪ, ಮುಕ್ತಿಯನ್ನು ಪಡೆದ. ಸೊ ಹೀಗೆ ಮುಚುಕುಂದ ರಾಜ ಮಾಡಿದ ಸ್ತುತಿ ಅದು ಬೇರೆಯೇ ಉಂಟು. ಭಾಗವತದಲ್ಲೆಲ್ಲ ಬೇಕಾದಷ್ಟು ದೊಡ್ಡ ದೊಡ್ಡದಾಗಿ. ಸೊ ಹರಿವಂಶದಲ್ಲಿ ಸಹ ಉಂಟು. ಮುಚುಕುಂದ ಮಾಡಿದ ಸ್ತುತಿ ಉತ್ತಮ ಎನ್ನುವ ಮೂಲಕ ಶ್ರೀಮದ್ ಆಚಾರ್ಯರು ಭಾಗವತದಲ್ಲಿ ಬಂದಿರುವ ಆ ಸ್ತೋತ್ರದ ಹಿರಿಮೆಯನ್ನು ಸಾರಿದ್ದಾರೆ. ಉತ್ತಮವಾದ ಸ್ತುತಿ ಮಾಡಿದ ಅಂತ. ಸೊ ಆಮೇಲಿಂದ ಕಥೆಯಲ್ಲಿ ಸೊ ಮುಚುಕುಂದನಿಗೆ ಬ್ರಾಹ್ಮಣ ದೇಹ ಪ್ರಾಪ್ತಿಯಾಗ್ತದೆ. ಆಮೇಲೆ ಬ್ರಾಹ್ಮಣನಾಗಿ ಜನಿಸಿ ಆನಂತರ ತಪಸ್ಸನ್ನು ಮಾಡಿ, ವೃತಾದಿಗಳನ್ನು ಮಾಡಿ, ತಪಸ್ಸು ಮಾಡಿ ಆಮೇಲಿಂದ ಮುಕ್ತಿ ಪಡೆದಿದ್ದಾನೆ ಅನ್ನುವಂಥದ್ದೆಲ್ಲ ವಿಶೇಷ ಎಲ್ಲಿಂದ ಬರ್ತದೆ, ಭಾಗವತದಲ್ಲಿ ಬರ್ತದೆ ಅಂತ ಹೇಳ್ತಾ ಇವತ್ತಿನ ಇದನ್ನು ಮುಗಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.